ಗೆ ಇನ್ನು ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯೋದಕ್ಕೆ ಸರ್ಕಾರ ತಂತ್ರವನ್ನ ರೂಪಿಸಿದ್ಯಾ? ಗಲಾಟೆ ಕಲ್ಲು ತೂರಾಟವನ್ನ ಖಂಡಿಸಿದ ವಿವಿಧ ಸಂಘಟನೆಗಳು ಮೈಸೂರು ಚಲೋ ಅನ್ನ ಹಮ್ಮಿಕೊಂಡಿದ್ದು ಕೆಲ ಸಂಘಟನೆಗಳು. ಘಟನೆಗೆ ಬಿಜೆಪಿ ಆರ್ಎಸ್ಎಸ್ ಕಾರಣ ಅಂತ ಕೆಲವರು ಆರೋಪವನ್ನ ಮಾಡಿದರು. ಎರಡೂ ಕಾರ್ಯಕ್ರಮಕ್ಕೂ ಕೂಡ ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ್ದಾರೆ. ಫೆಬ್ರವರಿ 24ರಂದು ಎರಡು ಕಾರ್ಯಕ್ರಮಗಳು ನಿಗದಿಯಾಗಿತ್ತು. ಒಂದು ಸಂಘಟನೆಯಿಂದ ಮೈಸೂರು ಚಾಲೋಗೆ ಕರೆಯನ್ನು ನೀಡಲಾಗಿತ್ತು, ಮತ್ತೊಂದು ಸಂಘಟನೆಯಿಂದ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಅನ್ನುವಂಥ ಹಿನ್ನೆಲೆಯಲ್ಲಿ ಎರಡು ಕಾರ್ಯಕ್ರಮಗಳಿಗೂ ಕೂಡ ಅನುಮತಿಯನ್ನ ನಿರಾಕರಿಸಲಾಗಿದೆ. ಮೈಸೂರು ಚಲೋವನ್ನು ಹಮ್ಮಿಕೊಂಡಿದ್ದು ವಿವಿಧ ಸಂಘಟನೆಗಳು. ಎರಡು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 24ನೇ ತಾರೀಕಿನಂದು, ಫೆಬ್ರವರಿ 24ನೇ ತಾರೀಕಿನಂದು ಎರಡು ಕಾರ್ಯಕ್ರಮಗಳನ್ನು ನಿಗದಿ ಮಾಡಲಾಗಿತ್ತು. ಒಂದು ಸಂಘಟನೆಯಿಂದ ಮೈಸೂರು ಚಲೋಗೆ ಕರೆ ಕೊಡಲಾಗಿತ್ತು, ಮತ್ತೊಂದು ಸಂಘಟನೆಯಿಂದ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆರೋಪದ ಹಿನ್ನೆಲೆಯಲ್ಲಿ ಎರಡು ಕಾರ್ಯಕ್ರಮಗಳಿಗೂ ಕೂಡ ಅನುಮತಿಯನ್ನು ನಿರಾಕರಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.